ನೀನು ನನ್ನ ಜೊತೆ ಇರ್ತೀಯಲ್ವಾ? ನನ್ನ ಜೊತೆ ಇರ್ತೀಯಲ್ವಾ? ನನ್ನ ಜೀವನದಲ್ಲಿ ಎಷ್ಟು ಒಳ್ಳೇದಾಗ್ತಿದೆ. ನೀನು ನಂಗೆ ಸಿಕ್ಕಿದ್ಯಾ. ನೀನೊಬ್ಳು ನನ್ನ ಜೊತೆ ಇದ್ರೆ ನಾನು ಏನು ಬೇಕಾದ್ರೂ ಎದುರಿಸ್ತೀನಿ. ನಿಮ್ಮನ್ನು ಬಿಟ್ಟು ನಾನು ಎಲ್ಲಿ ಹೋಗಲಿ? ಗಸಗಸನೀಗ ಸಾಗ ಗಸಗಸನೀಗ ಸಾಗ ಪಮ ಪಮ ಗಮ ಪದ ಪಾಮ ಪಮ ಪಮ ಗಮ ಪದ ಪಾಮ ನಿದ ನಿದ ಪಾನಿ. ನಾನೀ ತಾಳಿನ ಬಿಚ್ಚಿಡಲ್ಲ, ನಾನೀ ತಾಳಿನ ಬಿಚ್ಚಿಡಲ್ಲ. ಅವಳು ಕಂಕಣ ಭಾಗ್ಯದ ಪ್ರಸಾದ ನಿತ್ಯಂದೆ ತಪ್ಪಲ್ವೇನೆ? ಹಂಚ್ಕೊಂತೀರಾ ಅಕ್ಕ ತಂಗಿರಿಬ್ರು ಒಂದೇ ಕಂಕಣ ಭಾಗ್ಯನ? ಒಂದು ಹೇಳ್ತೀನಿ ಕೇಳು, ತಪ್ಪಿಸ್ಕೊಳ್ಳೋಕೆ ಆಗಲ್ಲ. ಒಂದೇ ಕಂಕಣ ಭಾಗ್ಯ, ಇಬ್ರು ಹಂಚ್ಕೊಂತೀರಾ. ನೀನು ಅನ್ಕೊಂಡಂಗೆ ನಾನು ನಿನ್ಗೆ ಯಾವ ದ್ರೋಹನೂ ಮಾಡಿಲ್ಲ. ನೀನು ನನ್ನ ತಪ್ಪು ತಿಳ್ಕೊತಾ ಇದೀಯಾ. ನನ್ನ ಆತ್ಮಸಾಕ್ಷಿ ಹೇಳ್ತಾ ಇದೆ ನಾನು ಯಾವ ತಪ್ಪು ಮಾಡಿಲ್ಲ ಅಂತ. ಇದನ್ನ ಬರೀ ದಾರ ಅಂತ ಕಟ್ಟಿಸ್ಕೊಂಡಿಲ್ಲ, ನೀನ್ ಬಿಟ್ಟು ಹೋದ ಜವಾಬ್ದಾರಿನ ಪೂರೈಸೋದಕ್ಕೆ ಕಟ್ಟಿಸ್ಕೊಂಡಿರೋ ಸೂತ್ರ ಇದು. ನಿನ್ ಜಾಗನ್ ತುಂಬ್ತೀನಿ, ನಿನ್ ಜೊತೆ ಜೀವನ ಪೂರ್ತಿ ಇರ್ತೀನಿ ಅಂತ ಭಾವನ ಹತ್ರ ಪ್ರಾಮಿಸ್ ಮಾಡಿದ್ದೀನಿ. ನೀನ್ ಹೇಗೆ ಅಗ್ನಿ ಸಾಕ್ಷಿಯಾಗಿ ಅವ್ರ ಹತ್ರ ತಾಳಿ ಕಟ್ಟಿಸ್ಕೊಂಡಿದ್ಯೋ ನಾನು ಹಾಗೆ ಕಟ್ಟಿಸ್ಕೊಂಡಿದ್ದೀನಿ. ಇದನ್ನೇನಾದ್ರೂ ಬಿಚ್ಚಿದ್ರೆ ಭಾವಂಗೆ ದ್ರೋಹ ಮಾಡ್ದಂಗಾಗತ್ತೆ. ಇದು ಒಂದೇನ್ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳು, ಆದ್ರೆ ಈ ತಾಳಿ ನನ್ನ ಜೀವ, ಜೀವ ನನ್ನ ಜೀವ, ಜೀವ. ಇದೆರಡು ಸಾಹೇಬ್ರಿಗೆ ಮೀಸಲು. ಅದನ್ನ ನಾನು ಕೊಡಕ್ಕಾಗಲ್ಲ. ಇಷ್ಟೆಲ್ಲ ಮಾತಾಡಿ ಇದೇ ಮನೇಲಿ ಉಳ್ಕೋಬೇಕು ಅಂತ ಮಣೆ ಹಾಕ್ತಿದ್ಯಾ? ನಿಮ್ಮ ಅಕ್ಕ ಹೀಗೆಲ್ಲ ಅಂದ್ಬಿಟ್ಲು ಕಣೆ. ನಾನು ಅವಳಿಗೆ ಅಪ್ಪನೇ ಅಲ್ವಂತೆ, ಅವಳು ನನಗೆ ಮಗಳೇ ಅಲ್ವಂತೆ. ನಾವೆಲ್ಲ ಸೇರಿ ಅವಳಿಗೆ ದ್ರೋಹ ಮಾಡಿದ್ದೀವಂತೆ. ಈ ವಯಸ್ಸಿನಲ್ಲಿ ಅವಳ ಹತ್ರ ಇಂಥ ಮಾತೆಲ್ಲ ಕೇಳಬೇಕಾಗಿ ಬಂತು. ಮಗಳೇ ನನ್ನನ್ನ ನೀನ್ ನನ್ನ ಅಪ್ಪನೇ ಅಲ್ಲ ಅಂತ ಅಂದ ಮೇಲೆ ಯಾವ ಪುರುಷಾರ್ಥಕ್ಕೋಸ್ಕರ ನಾನು ಬದುಕಿರ್ಬೇಕು ಹೇಳು? ನೀನ್ ಯಾಕಪ್ಪ ಬೇಜಾರು ಮಾಡ್ಕೋತೀಯ? ನಾವು ಮಾಡಿರೋದು ಯಾವ್ದೋ ಅವಳಿಗೆ ಒಳ್ಳೇದು ಅಂತ ಅನ್ನಿಸ್ತಾನೆ ಇಲ್ಲ. ಅವಳ ಜಾಗದಲ್ಲಿ ಯಾರೇ ಇದ್ದಿದ್ರು ಇದನ್ನೇ ಮಾಡ್ತಿದ್ರು. ತಾನು ಬದುಕಿದ್ದಾಗ್ಲೇ ತನ್ನ ಗಂಡಂಗೆ ಇನ್ನೊಂದು ಮದುವೆ ಅಂತ ಗೊತ್ತಾದ್ರೆ ಯಾವ ಹೆಣ್ಣಪ್ಪ ಸಹಿಸ್ತಾಳೆ? ಸಾಹೇಬ್ರನ್ನ ಎಷ್ಟು ಹಚ್ಕೊಂಡಿಲ್ಲ ಅಂತ ನಿನಗೂ ಗೊತ್ತಿತ್ತು. ಕಿರುಕುಳ ಕೊಟ್ಟು ಚಿತ್ರ ಹಿಂಸೆ ಕೊಡೋ ಗಂಡನ್ನೇ ಬಿಡದೇ ಇರೋ ಈ ಕಾಲದಲ್ಲಿ ದೇವ್ರಂತ ಭಾವನ ಬಿಟ್ಕೊಡ್ತಾಳೇನಪ್ಪ? ನಿನಗಿರೋ ಪರಿಜ್ಞಾನದಲ್ಲಿ ಕಾಲ್ ಭಾಗನೂ ಇಲ್ವಲ್ಲೇ ಅವಳಿಗೆ.
ಹೋಗಿ ಬಂದು ಅವಳ ಮುಂದೆ ನಿನ್ನನ್ನು ಅವಿವೇಕಿ ಅವಿವೇಕಿ ಅಂತ ಕರಿತಾ ಇದ್ದೆ ನಾನು. ಇವತ್ತು ಎಷ್ಟು ಪ್ರಬುದ್ಧಳಾಗ್ಬಿಟ್ಟಿದೀಯ ನೀನು. ಹಾಗಂತ ಆಗಿರೋದು ತಪ್ಪು ಅಂತ ನಾನು ಭಾವಿಸಲ್ಲಪ್ಪ. ಅದು ತಪ್ಪು ಅಂತ ಭಾವಿಸ್ಬೇಡಮ್ಮ. ಅವಳಿಲ್ದೇ ಇರೋ ಸಮಯದಲ್ಲಿ ನಿನ್ನ ಆಸೆಗಳನ್ನ ಬದಿಗೊತ್ತಿ ಅವಳು ಮಾಡ್ಬೇಕಾಗಿರೋ ಕರ್ತವ್ಯನ ನೀನ್ ಮಾಡಿದ್ಯಾ, ತಪ್ಪಲ್ಲ ಕಣೆ. ಹಾಗಂತ ನಾನು ಅವಳನ್ನು ಬಿಡಕ್ಕಾಗಲ್ಲ. ನನಗೆ ನೀವಿಬ್ರು ಮಕ್ಕಳೇ. ಮಗು ಎದೆಗೊದೀತೆ ಅಂತ ತಾಯಿ ಹಾಲು ಕೊಡದೆ ಇರ್ತಾಳೇನೆ. ಹೌದಪ್ಪ, ಅಕ್ಕ ನನ್ನ ದ್ವೇಷ ಮಾಡ್ತಾ ಇದ್ದಾಳೆ. ಹಾಗಂತ ನಾನು ಅವಳನ್ನ ದ್ವೇಷ ಮಾಡಿಬಿಟ್ರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ನಾನು ಅವಳನ್ನ ಸಮಾಧಾನ ಮಾಡ್ತೀನಿ. ಅಲ್ಲ ಕಣೆ, ಮಾತೆತ್ತಿದ್ರೆ ನೀನ್ ತಾಲಿ ಕಿತ್ಕೊಡು ಅಂತಿದ್ದಾಳಲ್ಲ, ಅದಕ್ಕೇನೆ ಮಾಡ್ತೀಯಾ? ಇಲ್ಲಪ್ಪ, ಸತ್ರು ನಾನು ಈ ತಾಳಿನ ಬಿಚ್ಚಿಡಲ್ಲ. ಇದು ನನ್ನ ಗಂಡನ ನಂಬಿಕೆ, ನನ್ನ ಗಂಡನ ಪ್ರೀತಿ. ಶಂಸು ಮಗಳೇ, ನೀವು ಚಿಕ್ಕವರಿದ್ದಾಗ ನಾನು ಒಂದು ಗೊಂಬೆ ತಂದು ಕೊಟ್ರೆ ನನಗೇ ಬೇಕು ಅಂತ ಇಬ್ರು ಕಚ್ಚಾಡ್ತಾ ಇದ್ರಿ. ಈಗ ನಿಮ್ಮ ಜೀವನದಲ್ಲಿ ಒಂದೇ ಗೊಂಬೆಗೆ ನೀವಿಬ್ರು ಕಚ್ಚಾಡೋ ಹಾಗಾಯ್ತು. ಇದಕ್ಕೆ ನಾನೇ ಕಾರಣ ಅಂತ ತುಂಬಾ ಸಂಕಟ ಆಗ್ತಾ ಇದೆ. ನೀನ್ ಯಾಕಪ್ಪ ಸಂಕಟ ಪಡ್ತೀಯಾ? ಆ ದೇವ್ರು ನಮ್ಮ ಹಣೆಯಲ್ಲಿ ಇದೆಲ್ಲ ಬರ್ತಿದ್ದ ಅನ್ಸುತ್ತೆ. ಇದೆಲ್ಲ ನಿಭಾಯಿಸೋದು ನಮ್ಮ ಕರ್ತವ್ಯ. ಅಕ್ಕನ ನಂಬಿಕೆ ಉಳಿಸ್ಕೋತೀನಿ, ಗಂಡನ್ನು ಚೆನ್ನಾಗಿ ನೋಡ್ಕೋತೀನಿ, ಈ ಮನೆಗೆ ಒಳ್ಳೆ ಸೊಸೆಯಾಗೂ ಇರ್ತೀನಪ್ಪ. ಮೇಘನಾ, ರೀ, ಸಮಾಧಾನ ಮಾಡ್ಕೊ ಮೇಘನಾ, ಸಮಾಧಾನ ಮಾಡ್ಕೊ. ನೋಡಿದ್ರಿ ನನ್ನ ತಂಗಿ ಹೇಗ್ ಮಾತಾಡ್ತಾಳೆ ಅಂತ. ಅವಳೇ ಮನೆ ಬಿಟ್ಟು ಹೋಗಲ್ವಂತೆ, ನಾನ್ ನಿಮ್ಮನ್ನ ಬಿಟ್ಕೊಡ್ಬೇಕಂತೆ. ಇದು ಯಾವ ನ್ಯಾಯ ರೀ? ನಾನು ಹೇಗ್ರಿ ನಿಮ್ಮನ್ನ ಬಿಟ್ಕೊಡ್ಲಿ? ಇದು ಗೊತ್ತಿಲ್ಲದೆ ಆಗಿರೋ ಮಿಸ್ಟೇಕು, ಹೇಗಾರು ಮಾಡಿ ನಿಭಾಯಿಸ್ಬೇಕು. ಇಲ್ಲಾಂದ್ರೆ ನನ್ನ ಮಾನ ಮರ್ಯಾದೆ ಪೇಪರು ಟಿವಿನಲ್ಲಿ ಹರಾಜಾಕ್ಬಿಡ್ತಾರೆ. ಹೇಗಾರು ಮಾಡಿ ಈ ಮನೆ ಮಾನ ಮರ್ಯಾದೆ ನೀನೇ ಉಳಿಸ್ಬೇಕು ಮೇಘನಾ. ನಿಮ್ ಮರ್ಯಾದೆ ಈ ಮನೆ ಹೊಸದಾಟದಕ್ಕೆ ನಾನು ಬಿಡಲ್ಲ ರೀ. ನಾನ್ ನಿಮ್ಮನ್ನ ಕಾಪಾಡ್ಕೋತೀನಿ. ನನ್ನ ಮೂಸ್ಗಾತಿ ತಂಗಿಯಿಂದ ನಾನು ನಿಮ್ಮನ್ನ ಉಳಿಸ್ಕೋತೀನಿ. ಮೇಘನಾ, ಯಾಕಾದ್ರೂ ಆ ಮಧುರ ಈ ಮನೆ ಸೊಸೆ ಆದ್ಲು ಅಂತ ಎಲ್ರಿಗೂ ಅನ್ನಿಸ್ಬೇಕು. ಹಾಗೆ ಮಾಡು ನೀನು. ನನ್ನ ಅಕ್ಕ ಪಾವ ಅವಳೇನಾದ್ರೂ ನನ್ನ ಗಂಡನ ಜೊತೆ ಮಾತಾಡ್ತಿರೋದು ನಾನು ನೋಡಿದ್ರೆ ನಾನು ಸುಮ್ಮನಿರಲ್ಲ.